ನಮ್ಗೆ ಮೇರೆ ಅಧಿಕಾರಿಗಳು ಬಂದು ಅಲ್ಲಿ ಬ್ಯಾನರ್ ಬಿಚ್ಚಂದ್ರು ಬಿಚ್ಚಾಕುವ ಟೈಮ್ನಾಗ ನಮಗೆ ಅವ್ರು ಮೇನ್ ಏನಿರ್ತಾರಲ್ರಿ ನಾವು ಗಿಡಕ್ಕೆ ಬಂದಿರ್ತೀವಿ ಅವ್ರು ಏನು ಹೇಳಿದ್ರೆ ಕೇಳ್ಬೇಕಲ್ರಿ ಕೇಳ್ಬಿಟ್ಟಲೆ ಅವ್ರಿಗೆ ಕೇಳಿದ್ವಿ ಕೇಳ್ಬಿಟ್ಟು ಬಿಚ್ಕೇರಿಪ್ಪ ಅಂತ ನಾವು ಅದೇನೋ ಹೇಳಿದ್ವಿ ಹೇಳಿಬಿಟ್ಟಲೆ ಅವ್ರು ಏನಂದ್ರು ಯಾರು ಹೇಳಿದ್ರು ಏನು ನಮ್ಗೆ ಅಂತ ಮಾಹಿತಿ ಕೇಳಿದ್ರು ಮತ್ತು ನಮ್ಮ ಸಿಪಾಯಿಗಳು ಹೇಳ್ಯಾರಪ್ಪ ನಾವು ಮಾಡಾಕತ್ತೀವಿ ಇದನ್ನು ಬಿಚ್ಗ್ಯಾರಿ ಅಂತ ನಾವು ಹೇಳಿದ್ವಿ ಹೇಳಿಬಿಟ್ಟಲೆ ಅವ್ರು ಏನು ಗೊತ್ತಲ್ಲ ನಮ್ಮ ಸಿಪಾಯಿಗಳಿಗೆ ಯಾರು ಯಾವನವ ಏನವ ಅಂತಂದು ಮೇಡಮ್ರು ಮಾತಾಡ್ರಂತ ಮೇಡಮ್ರು ಮಾತಾಡಿದರು ಅದಕ್ಕೆ ಅಕ್ಷಿತಾ ಮೇಡಮ್ ಅದಕ್ಕೆ ಯಾಕೆ ಮಾತಾಡಿದ್ರು ಅಂತ ನಾವು ಈ ನಮ್ನಿ ಅದಕ್ಕೆ ಕೇಳಾಕತ್ತೇವೆ ಸ್ಟ್ರೈಕ್ ಮಾಡಿ ಹಲ್ಲೆ ಮಾಡಿದ್ದೆ ಸರ್ ಅದು ಈಗ ಆಫೀಸಿಗೆ ಬಂದ ಮೇಲೆ ನಾವು ಸ್ಟ್ರೈಕ್ ಮಾಡಿದ್ವಿ ಅಲ್ಲಿ ಬಂದ್ಬಿಟ್ಟಲೆ ಅವ್ನು ಕೇಳಾಕ್ ಬಂದ ನಮ್ಮ ಮೇಲೆ ಹಲ್ಲೆ ಮಾಡ್ದ ಅದ್ರ ಸಂಬಂಧ ಸ್ಕ್ರೂ ಡ್ರೈವರು ಒಂದು ಚಾಕು ವೀರಪ್ಪ ಸಿರ್ಬೇಡಿ ನಮ್ಮ ಮೇಲೆ ಅಧಿಕಾರಿ ಕೇಳಿ ನಾನು ರಿಕ್ವೆಸ್ಟ್ ಸಂತೋಷ್ ಅಂತ ನಾವು ಅಧಿಕಾರಿ ಹೇಳ್ದಂಗೆ ನಾವು ಬ್ಯಾನರ್ ಅಂತ ಹೋಗಿದ್ವಿ ಅದು ಅನುಮತಿ ತೊಗೊಂಡಿದ್ದಲ್ಲ ಅದಕ್ಕೆ ನಮ್ಮ ಅಧಿಕಾರಿಗಳು ಏನಂದ್ರೆ ಅನುಮತಿ ತೊಗೊಂಡಿಲ್ಲ ಹೋಗಿ ಆ ಫ್ಲೆಕ್ಸ್ ಬಿಚ್ಚಿ ಅಂತ ಹೇಳಿದ್ರು ನಾವು ಬಿಚ್ಚಾಕಂತ ಹೋಗಿದ್ವಿ ಅವ್ರಿಗೆ ಮಾಹಿತಿ ತಿಳಿಸಿ ಬಿಚ್ಚಿದ್ರ ಅಂತ ಕಾಲ್ ಮಾಡಿದಾಗ ಶಾಂತು ಅಂತ ಅವ್ನು ಕಾಲ್ ಮಾಡಿದ ಅವ್ನ ಬರ್ತಡೇ ವಿಚಾರವಾಗಿ ಫ್ಲೆಕ್ಸ್ ಹಾಕಿದ್ದ ಕಾಲ್ ಮಾಡಿದಾಗ ಅದನ್ನ ಯಾಕೆ ಬಿಸ್ತೀವಿ ನಾವು ಪರ್ಮಿಷನ್ ತೊಗೊಂಡೇವೆ ಯಾವ ಏರಿಯಾ ಅದು ಹೊರಗೆ ಅದನ್ನ ಯಾಕೆ ಬಿಸ್ತೀರಿ ನಾವು ಪರ್ಮಿಷನ್ ತೊಗೊಂಡೇನಿ ಅಂತ ಬಟ್ ಇದೆ ಪರ್ಮಿಷನ್ ತೊಗೊಂಡಿಲ್ಲ ಮಾತಿನ ವೇಳೆ KC ಅಕ್ಷತಾ ಅಂತಂದ ಅವ್ರಿಗೆ ಫೋನ್ ಕೊಟ್ಟು ಯಾರು ನೀನು ಅಂತಂದು ನಮ್ಮ ವಾಚ್ಯ ಶಬ್ದಗಳಿಂದ ಬೈದು ಹಾಗಾಗಿ ನಾವು ಇಲ್ಲಿ ಆಫೀಸ್ ಬಂದು ನಮ್ಮ ಕಮಿಷನರ್ಗೆ ನಮ್ಮ ಸಿಬ್ಬಂದಿ ಎಲ್ಲ ಕಳಿಸಿ ನಾವು ಪ್ರತಿಭಟನೆ ಕೂಲಿದ್ವಿ ಯಾರ ಮೇಲೆ ಅಲ್ಲೇ ಆಯ್ತು ನಮ್ಮ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ 5 ಜನದ ಮೇಲೆ ಹಲ್ಲೆ ಮಾಡ್ತಾರೆ ಹುಡುಗ ಅವ್ರು ಕರ್ಕೊಂಡು ಬಂದಿದ್ರು ಅವರೇ ನಿಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ. ನಗರಸಭೆಯಲ್ಲಿ ಏನು ಇವತ್ತು ಪೌರ ಕಾರ್ಮಿಕರಂತ ಕೆಲಸ ಸೇವೆ ಮಾಡ್ತಾ ಇದ್ದಾರೆ ಅವರು ಇವತ್ತಿಲ್ಲಿ ಮೇಲಾಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಳುಗಳವರು ಅವ್ರು ಹೇಳಿದ ಕೆಲಸನ ಮಾಡ್ತಕ್ಕಂಥ ಒಬ್ಬ ಆಳವರು ಯಾಕಂದರೆ ಹೊಟ್ಟೆಪಾಡಿಗಾಗಿ ದುಡಿದಿರ್ತಾರೆ ಅವ್ರು ಬಂದು ಇಲ್ಲಿ ಅಧಿಕಾರಿಗಳು ನಾವು ಅವ್ರು ಹೇಳಿದ ಕೆಲಸ ಮಾಡಬೇಕು ಅನ್ನೋದು ಆದ್ದರಿಂದ ಇವತ್ತು ಯಾರೋ ಒಬ್ರು ಬ್ಯಾನರ್ ಕಟ್ಟಿದಂಥ ಆ ಬ್ಯಾನರ್ನ ಬಿಚ್ಚಲಿಕ್ಕೆ ಇವರ ಅಧಿಕಾರಿಗಳು ಹೇಳಿದಾರ ಆ ಬಿಚ್ಚಲಿಕ್ಕೆ ಹೋದಂಥ ಪೌರ ಕಾರ್ಮಿಕರು ಒಬ್ಬ ಹಿರಿಯ ಯಾರವ ರಂಗಪ್ಪ ಇರ್ಕಲ್ ಅಂತಂದು ಅವ್ರಿಗೆ ಅತಿ ಅವಾಚ್ಯ ಶಬ್ದದಿಂದ ಪಬ್ಲಿಕ್ನಲ್ಲಿ ಬಂದಿದ್ದಾರೆ ಫೋನ್ನಲ್ಲಿ ಬಂದಿದ್ದಾರೆ ಅಷ್ಟೆಲ್ಲ ಆದರೂ ಕೂಡ ಮತ್ತೆ ಅವ್ರು ಕ್ಷಮೆ ಕೇಳ್ಯಾರ ರಂಗಪ್ಪ ಅವರು ಕ್ಷಮೆ ಕೇಳಿದ್ರು ಕೂಡ ಮತ್ತೆ ಅವ್ರನ್ನ 4 ಮಂದಿ ರೌಡಿಗಳು ಕರ್ಕೊಂಡೋಗಿ ಅವ್ರನ್ನ ಮತ್ತೆ ಹೊಡಿಬಿಡಿ ಮಾಡಕ್ಕೆ ಹೋಗೋದು ಯಾವನ ಹೇಳಿದವನಿಗೆ ಯಾವನ ಬೆಚ್ಚ ಕೇಳಿದ್ನೋ ಅದು ರೌಡಿಜ ಮಾಡೋದು ಅವ್ರ ಹತ್ರ ಆದರೆ ಇವೆಲ್ಲ ಮಾಡೋದು ಉದ್ದಾಡ್ತನ ಸರಿಯಲ್ಲ. ಹಾವೇರಿಯಲ್ಲಿ ಅಂತ ಯಾವ ಘಟನೆ ನಡೆದಿಲ್ಲ ಅಂಥವೇನಾಗಿಲ್ಲ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾನೆ ಹೊಟ್ಟಿಪಾಡಿಗೆ ದುಡಿತಕ್ಕಂಥ ಬಂದರ ಮೇಲೆ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೇನಾದರೂ ತಿಂಡಿದ್ರೆ ನಿಮ್ಮ ತಿಮ್ಮರಿದ್ರೆ ಅಧಿಕಾರಿಗಳ ಮೇಲೆ ಮಾಡಿರಿ, ಅಧ್ಯಕ್ಷರ ಮೇಲೆ ಮಾಡಿರಿ, ಉಪಾಧ್ಯಕ್ಷರ ಮೇಲೆ, ಕಮಿಷನರ್ ಮೇಲೆ ಮಾಡಿರಿ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೆಲ್ಲ ಇಲ್ಲ. ನಾಳೆ ಅವ್ರನ್ನ ಹೊಡೆದೋಗಿದ್ರು ಕೂಡ ರಕ್ಷಣೆ ಇಲ್ದಂಗೆ ಆಗೈತಿ. ಈಗ ಸಮಾಗಮ ಮಾಡಿ ಕಳಿಸ್ಕೊಟ್ರೆ ಅವ್ರನ್ನ ಎಲ್ಲ ಹೇಳ್ಕೊಂಡು ಆಯ್ತು ಇನ್ನೂ ಸರ ಮಾಡಂಗಿಲ್ಲ ತಪ್ಪಾಗೈತಿ ಅಂತ ಹೇಳ್ಕೊಂಡು ಈಗ ಕ್ಷಮೆ ಮಾಡಿ ಕಳಿಸಿದಾರೆ. ನಾಳೆ ಅವ್ರನ್ನ ಹೊಡೆದು ಹೋಗಿದ್ರೆ ನಾಳೆ ಅವ್ರ ಜೀವಕ್ಕೆ ರಕ್ಷಣೆ ಯಾರು? ನಾಳೆ ಇದೇ ರೀತಿ ಮತ್ತೊಬ್ರು ಮಾಡ್ತಾರೆ. ಮೊನ್ನೆ ಹೊಡೆದ್ರೆ ಏನು ಕೇಳಿದ್ ಬಿಡಲೆ ಹೊಡೆದೋಗಿರ್ಲಿ ಅವ್ರನ್ನ ಅಂತ ಅಂತಾರೆ, ಮತ್ತೊಬ್ರು ಹೊಡಿತಾರೆ. ಅದಕ್ಕೆ ನಿಮಗೆ ರಕ್ಷಣೆ ಬೇಕು. ಪೌರ ಕಾರ್ಮಿಕರು, ನಮ್ಮ ಅಣ್ಣತಮ್ಮರು, ನಮ್ಮ ವಿದೇಶಿಗಳು, ನಮ್ಮ ಮಕ್ಕಳು ಇಲ್ಲಿ ಕೆಲಸ ಮಾಡ್ತದವು, ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಮೊನ್ನೆ ನಗರಸಭೆ ಪೌರಾಯುಕ್ತರು ಮತ್ತು ಇಲ್ಲಿ ಆಡಳಿತ ಮಂಡಳಿ ಮತ್ತು ನಗರಸಭೆ ಸದಸ್ಯರು ಅವರಿಗೆ ರಕ್ಷಣೆ ಕೊಡಬೇಕು. ಯಾರೋ ಒಬ್ಬ ವ್ಯಕ್ತಿ ಏನು ಹಲ್ಲೆ ಮಾಡಿದಾರ ಅವ್ರ ಮೇಲೆ ಖಂಡನೆ ಆಗಬೇಕು, ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಹೆಸರು? ನಮಸ್ಕಾರ, ಅಶೋಕ್ ಮರಣ್ಣ ಅವರು.